ಶಾಸಕ ಚಂದ್ರು ಲಮಾಣಿ ಬಂಧನಕ್ಕೆ ಆಕ್ರೋಶ ಸ್ಫೋಟವಾಗಿರುವಂತದ್ದು. ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತಿದೆ. ಆಸ್ಪತ್ರೆಯ ಎದುರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಈಗ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತಾ ಇದೆ. ಶಾಸಕ ಚಂದ್ರು ಲಮಾಣಿ ಬಂಧನಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದು ಬೇಕು ಅಂತಲೇ ನಡೆಸಿರುವಂತಹ ಸಂಚು ಎನ್ನುವ ಮುಖಾಂತರವಾಗಿ ಆರೋಪವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಆಸ್ಪತ್ರೆಯ ಮುಂದೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆಯಾಗಿದ್ದು ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ ಎನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ ಸದ್ಯಕ್ಕೆ ಪೊಲೀಸರು ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಜೋರಾಗಿರುವಂತದ್ದು. ಉದ್ದೇಶಪೂರ್ವಕವಾಗಿ ಜನಪ್ರಿಯ ಶಾಸಕರಿಗೋಸ್ಕರ ಅನ್ಯಾಯ ಮಾಡೋಕೆ ಎಚ್.ಕೆ. ಪಾಟೀಲ್ ಅವರು ಉದ್ದೇಶಪೂರ್ವಕವಾಗಿ ಅವರು ಸಂಚಲನ ಕಳಿಸಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಮಾನ್ಯ ಎಚ್.ಕೆ. ಪಾಟೀಲ್ ಮಾಡಿದ್ದಾರೆ. ಜನಪ್ರಿಯ ಶಾಸಕರು ಇವತ್ತು ಕೋವಿಡ್ ಸಮಯದಲ್ಲಿ ಜನಕ್ಕೋಸ್ಕರ ದುಡಿದಿರುವ ಶಾಸಕರಿಗೋಸ್ಕರ ಅನ್ಯಾಯ ಮಾಡಿರುವ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಮಾನದಲ್ಲಿ ಬರೋದಿಲ್ಲ. 2028ರಲ್ಲಿ ಇವರು ಕಡಾಖಂಡಿತವಾಗಿ ಇದನ್ನ ನಾವು ಅಲ್ಗಳಿದ್ವಿ. ಯಾಕಂತ ಹೇಳಿದ್ರೆ ಇದು ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಬೆಳಗ್ಗೆ ಘಟನೆ ಆಗಿತ್ತು. ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನೇರವಾಗಿ ನಮ್ಮ ಶಾಸಕರಾದಂತಹ ಚಂದ್ರು ಲಮಾಣಿ ಸರ್ ಅವರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದ್ರು. ಇದೇ ಒಂದು ಕಾರಣ ಇರಬಹುದು, ಅಥವಾ ಇನ್ನು ಇತರೆ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವುದು ಲೋಕಾಯುಕ್ತ ರೇಡ್ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಷಡ್ಯಂತ್ರ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಇದೆಲ್ಲ ಸುಳ್ಳು, ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಅಲ್ಗಳಿದ್ವಿ ಸರ್. ಇದು ಬೇಕಂತ ಹೇಳಿ ಷಡ್ಯಂತ್ರ ಸರ್. ಯಾವುದು ಇದರೊಳಗೆ ಹುನ್ನಾರ ಬಹಳ ಕಾರಣದ ಕೈಗಳು ಬಹಳ ಇದಾವೆ. ಯಾಕಂದ್ರೆ ಡಾಕ್ಟರ್ ಚಂದ್ರು ಲಮಾಣಿ ಅವರು ಒಳ್ಳೆ ವಿದ್ಯಾವಂತ ಶಾಸಕರಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಏನಾದ್ರು ಮಾಡಿ ಅವ್ರನ್ನ ಮಣ್ಣು ಮುಗಿಸಬೇಕನ್ನೋ ಒಂದು ದುರುದ್ದೇಶದಿಂದ ಈ ತರ ಷಡ್ಯಂತ್ರ ಮಾಡಿ ಇವತ್ತು ಅದನ್ನ ಆ ಕೆಲಸ ಮಾಡಿದ್ದಾರೆ. ಶಾಸಕರ ಹತ್ರ ಎಲ್ಲಿ ಸಿಕ್ಕಿದೆ ಹಣ? ಶಾಸಕರ ಹತ್ರ ಎಲ್ಲಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಏನ್ ಪ್ರೂಫ್ ಇದೆ? ಅಲ್ಲ, ಅವ್ರು ಹೇಳ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಶಾಸಕರಿಗೆ ಅವ್ರ ಕೈಲಿ ಹಣ ಕೊಟ್ಟಿದ್ದಾರೆ ಅಂತ ಯಾರು? ನಿಮ್ಗೆ ಪ್ರೂಫ್ ಇದೆ? ನಿಮ್ಮ ಹತ್ರ ಏನಿದೆ? ಗುತ್ತಿಗೆದಾರ 100 ಹೇಳಿದೆ ಸರ್. ಗುತ್ತಿಗೆದಾರ ಕಾಂಗ್ರೆಸ್ ಏಜೆಂಟರು, ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ಯಾವ ಗ್ರಾಮದವರು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಒಂದು ಗಟ್ಟಿಯ ಉತ್ತರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತರ್, ಪ್ರಮುಖವಾಗಿ ನೋಡಿ, ನಮ್ಮ ಶಾಸಕ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಬೇಕು ಅಂತಲೇ ಗೂಬೆ ಕೂರಿಸಲಾಗ್ತಿದೆ ಎನ್ನುವ ಮುಖಾಂತರವಾಗಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಹೇಗಿದೆ ವಾತಾವರಣ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು, ಏನಂತಂದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ಇದೆ. ಡಾಕ್ಟರ್ ಚಂದ್ರು ಲಮಾಣಿ ಅವರ ಆಸ್ಪತ್ರೆ ಮುಂಭಾಗದಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಏನಂತಂದ್ರೆ 5 ಲಕ್ಷ ರೂಪಾಯಿ ಹಣ ಸ್ವೀಕಾರ ಮಾಡುವಂತ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಡಾಕ್ಟರ್ ಚಂದ್ರು ಲಮಾಣಿ ಅವರ 2 ಪಿಎಗಳು ಕೂಡ ಬಿದ್ದಿರುವಂತದ್ದು. ಹೀಗಾಗಿ ಇದೊಂದು ಷಡ್ಯಂತ್ರ ಅಂತ ಹೇಳಿ ಕೂಡ ಇವಾಗ ಬಿಜೆಪಿ ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ರಸ್ತೆ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ಕೂಡ ಅವರು ಪ್ರತಿಭಟನೆ ಮಾಡಲು ಮುಂದಾಗಿದ್ರು. ಇಂಥ ಸಮಯದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೀತು. ನಾವು ಇಲ್ಲಿ ಪ್ರತಿಭಟನೆ ನಡೆಸ್ತೇವೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಮುಂದಾಗ್ತಾ ಇದ್ರು. ಅಂತ ಸಮಯದಲ್ಲಿ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತು. ಇನ್ನೊಂದ್ ಕಡೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರ ವಿರುದ್ಧನೂ ಕೂಡ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಹಾಕಿದ್ರು. ಇದು ಷಡ್ಯಂತ್ರ, ಬೇಕು ಅಂತ ಹೇಳಿ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಬಸ್ ಇದೆ, ಆ ಬಸ್ ಅನ್ನು ಕೂಡ ತರಬಿಸುವಂತ ಕೆಲಸ ಕೂಡ ಇಲ್ಲಿ ಕಾರ್ಯಕರ್ತರು ಮಾಡ್ತಾ ಇದ್ರು. ಆದ್ರೆ ಆ ಸ್ಥಳದಲ್ಲಿ ಪೊಲೀಸರು ಇರೋದ್ರಿಂದ ಯಾವುದೇ ರೀತಿಯಿಂದ ಪ್ರತಿಭಟನೆ ಮಾಡಲು ಕೂಡ ಅವರಿಗೆ ಬಿಡ್ತಾ ಇಲ್ಲ. ಒಂದ್ ಕಡೆ ಸಾಕಷ್ಟು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಕೂಡ ಇಲ್ಲಿ ಚೆದರಿರುವಂತದ್ದು. ನಾವು ಇದು ಒಂದು ಷಡ್ಯಂತ್ರವಾಗಿದೆ, ಬೇಕು ಅಂತ ಹೇಳಿ ಕೂಡ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಥಮ ಬಾರಿಗೆ ಅಂದ್ರೆ ಮೊದಲ ಬಾರಿಗೆ ಶಾಸಕರಾದಂತಹ ಡಾಕ್ಟರ್ ಚಂದ್ರು ಲಮಾಣಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಅವರನ್ನು ಷಡ್ಯಂತ್ರದ ಮುಖಾಂತರ ಸಿಗಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಕಾಂಗ್ರೆಸ್ ಈ ರೀತಿ ಷಡ್ಯಂತ್ರ ಮಾಡಿದೆ ಅಂತ ಹೇಳಿ ಬಿಜೆಪಿಯ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಿಗ್ಗೆ ಇವತ್ತು 2 ಗಂಟೆ ಸರಿ ಸುಮಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ಬಾಲಾಜಿ ಆಸ್ಪತ್ರೆಗೆ ಹೋದಂತ ಸಮಯದಲ್ಲಿ ಅಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಮತ್ತು ಈ 3 ಕೂಡ ಈ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡಿರೋದು. ಈವರೆಗೂ ಕೂಡ ಹೆಚ್ಚಿನ ವಿಚಾರಣೆ ಕೂಡ ಅಲ್ಲಿ ನಡೆಸಲಾಗ್ತಾ ಇದೆ.
ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮೇಶ್ವರದಿಂದ ಗದಗಿನ ಲೋಕಾಯುಕ್ತ ಏನು ನ್ಯಾಯಾಲಯ ಇದೆ, ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತದ್ದಿದೆ. ಹಾಗಾಗಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕೂಡ ಸಾಕಷ್ಟು ಒಂದು ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಪ್ರತಿಭಟನೆ ಮಾಡಲು ಕೂಡ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ರು. ಆ ಸಮಯದಲ್ಲಿ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ನಮಗೆ ಸೂಕ್ತವಾದ ನ್ಯಾಯ ಕೊಡಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಿದ್ರು, ಹೀಗಾಗಿ ಇದೊಂದು ಷಡ್ಯಂತ್ರ ಮಾಡಿ ಅವರನ್ನು ಟ್ರ್ಯಾಪ್ ಮಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ಹೇಳಿ ಬಿಜೆಪಿ ಮುಖಂಡರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜು ಪತ್ತರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಸಕ ಚಂದ್ರು ಲಮಾಣಿ ಬಂಧನಕ್ಕೆ ಆಕ್ರೋಶ ಸ್ಫೋಟವಾಗಿರುವಂತದ್ದು. ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತಿದೆ. ಆಸ್ಪತ್ರೆಯ ಎದುರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಈಗ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತಾ ಇದೆ. ಶಾಸಕ ಚಂದ್ರು ಲಮಾಣಿ ಬಂಧನಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದು ಬೇಕು ಬೇಕು ಅಂತಲೇ ನಡೆಸಿರುವಂತಹ ಸಂಚು ಎನ್ನುವ ಮುಖಾಂತರವಾಗಿ ಆರೋಪವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಆಸ್ಪತ್ರೆಯ ಮುಂದೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆ ಆಗಿದ್ದು, ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ ಎನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ ಸದ್ಯಕ್ಕೆ ಪೊಲೀಸರು ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಜೋರಾಗಿರುವಂತದ್ದು. ಉದ್ದೇಶಪೂರ್ವಕವಾಗಿ ಜನಪ್ರಿಯ ಶಾಸಕರಿಗೋಸ್ಕರ ಅನ್ಯ ಮಾಡುತ್ತ ಎಚ್.ಕೆ. ಪಾಟೀಲ್ ಅವರು ಉದ್ದೇಶಪೂರ್ವಕವಾಗಿ ಅವರು ಸಚಿವರು ಕಳಿಸಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಮಾನ್ಯ ಎಚ್.ಕೆ. ಪಾಟೀಲ್ ಮಾಡಿದ್ದಾರೆ. ಜನಪ್ರಿಯ ಶಾಸಕರು ಇವತ್ತು ಕೋವಿಡ್ ಸಮಯದಲ್ಲಿ ಜನಕ್ಕೋಸ್ಕರ ದುಡಿದಿರುವ ಶಾಸಕರಿಗೋಸ್ಕರ ಅನ್ಯಾಯ ಮಾಡಿರುವ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಮಾನದಲ್ಲಿ ಬರೋದಿಲ್ಲ. 2028ರಲ್ಲಿ ಊರು ಕಡಾಖಂಡಿತವಾಗಿ ಇದನ್ನ ನಾವು ಅಲ್ಗಳಿದ್ವಿ. ಯಾಕಂತ ಹೇಳಿದ್ರೆ ಇದು ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಅಂತ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಬೆಳಗ್ಗೆ ಒಳಗೆ ಘಟನೆ ಆಗಿತ್ತು. ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನೇರವಾಗಿ ನಮ್ಮ ಶಾಸಕರಾದಂತಹ ಚಂದ್ರು ಲಮಾಣಿ ಸರ್ ಅವರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದ್ರು. ಇದೇ ಒಂದು ಕಾರಣ ಇರಬಹುದು, ಅಥವಾ ಇನ್ನು ಇತರೆ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವುದು ಲೋಕಾಯುಕ್ತ ರೇಡ್ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಷಡ್ಯಂತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಇದೆಲ್ಲ ಸುಳ್ಳು, ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಅಲ್ಲಿ ಹೇಳ್ತೀವಿ ಸರ್. ಇದು ಬೇಕಂತ ಹೇಳಿ ಷಡ್ಯಂತ್ರ ಸರ್. ಯಾವುದು ಇದರೊಳಗೆ ಹುನ್ನಾರ ಬಹಳ ಕೈಲಾದ ಕಾಣದ ಕೈಗಳು ಬಹಳ ಇದಾವೆ. ಯಾಕಂದ್ರೆ ಡಾಕ್ಟರ್ ಚಂದ್ರು ಲಮಾಣಿ ಅವರು ಒಳ್ಳೆ ವಿದ್ಯಾವಂತ ಶಾಸಕರಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಏನಾದ್ರು ಮಾಡಿ ಅವ್ರನ್ನ ಮಣ್ಣು ಮುಗಿಸಬೇಕನ್ನೋ ಒಂದು ದುರುದ್ದೇಶದಿಂದ ಈ ತರ ಷಡ್ಯಂತ್ರ ಮಾಡಿ ಇವತ್ತು ಅದನ್ನ ಆ ಕೆಲಸ ಮಾಡಿದ್ದಾರೆ. ಶಾಸಕರ ಹತ್ರ ಎಲ್ಲಿ ಸಿಕ್ಕಿದೆ ಹಣ? ಶಾಸಕರ ಹತ್ರ ಎಲ್ಲಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಏನ್ ಪ್ರೂಫ್ ಇದೆ? ಅಲ್ಲ, ಅವ್ರು ಹೇಳ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಶಾಸಕರೇ ಅವ್ರ ಕೈಲಿ ಹಣ ಕೊಟ್ಟಿದಾರಂತ ಯಾರು? ನಿಮ್ಗೆ ಎಲ್ಲಿ ಪ್ರೂಫ್ ಇದೆ? ನಿಮ್ಮ ಹತ್ರ ಏನಿದೆ? ಗುತ್ತಿಗೆದಾರ 100 ಹೇಳಿದೆ ಸರ್. ಗುತ್ತಿಗೆದಾರ ಕಾಂಗ್ರೆಸ್ ಏಜೆಂಟರು, ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ಯಾವ ಗ್ರಾಮದವರು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಒಂದು ಗಟ್ಟಿ ಉತ್ತರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತರ್, ಪ್ರಮುಖವಾಗಿ ನೋಡಿ, ನಮ್ಮ ಶಾಸಕ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಬೇಕು ಅಂತಲೇ ಗೂಬೆ ಕೂರಿಸಲಾಗ್ತಿದೆ ಎನ್ನುವ ಮುಖಾಂತರವಾಗಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಹೇಗಿದೆ ವಾತಾವರಣ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು, ಏನಂತಂದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಏನು ಬಾಲಾಜಿ ಆಸ್ಪತ್ರೆ ಇದೆ, ಡಾಕ್ಟರ್ ಚಂದ್ರು ಲಮಾಣಿ ಅವರ ಆಸ್ಪತ್ರೆ ಮುಂಭಾಗದಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಏನಂತಂದ್ರೆ 5 ಲಕ್ಷ ರೂಪಾಯಿ ಹಣ ಸ್ವೀಕಾರ ಮಾಡುವಂತ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಡಾಕ್ಟರ್ ಚಂದ್ರು ಲಮಾಣಿ ಅವರ 2 ಪಿಎಗಳು ಕೂಡ ಬಿದ್ದಿರುವಂತದ್ದು. ಹೀಗಾಗಿ ಏನು ಇದೊಂದು ಷಡ್ಯಂತ್ರ ಅಂತ ಹೇಳಿ ಕೂಡ ಇವಾಗ ಬಿಜೆಪಿ ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಏನು ಈ ಒಂದು ರಸ್ತೆ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಏನು ಆಸ್ಪತ್ರೆ ಮುಂಭಾಗದಲ್ಲಿ ಕೂಡ ಅವರು ಪ್ರತಿಭಟನೆ ಮಾಡಲು ಮುಂದಾಗಿದ್ರು. ಇಂಥ ಸಮಯದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೀತು. ನಾವು ಇಲ್ಲಿ ಪ್ರತಿಭಟನೆ ನಡೆಸ್ತೇವೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಮುಂದಾಗ್ತಾ ಇದ್ರು. ಅಂತ ಸಮಯದಲ್ಲಿ ಪೊಲೀಸರು ಮತ್ತು ಏನು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತು. ಇನ್ನೊಂದ್ ಕಡೆ ಏನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರ ವಿರುದ್ಧನೂ ಕೂಡ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಹಾಕಿದ್ರು. ಇದು ಷಡ್ಯಂತ್ರ, ಬೇಕು ಅಂತ ಹೇಳಿನೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಏನು ಬಸ್ ಇದೆ, ಆ ಬಸ್ ಅನ್ನು ಕೂಡ ತರಬಿಸುವಂತ ಕೆಲಸ ಕೂಡ ಇಲ್ಲಿ ಕಾರ್ಯಕರ್ತರು ಮಾಡ್ತಾ ಇದ್ರು. ಆದ್ರೆ
ಆ ಸ್ಥಳದಲ್ಲಿ ಪೊಲೀಸರು ಇರೋದ್ರಿಂದ ಆ ಯಾವುದೇ ರೀತಿಯಿಂದ ಪ್ರತಿಭಟನೆ ಮಾಡಲು ಕೂಡ ಅವರಿಗೆ ಬಿಡ್ತಾ ಇಲ್ಲ. ಒಂದ್ ಕಡೆ ಸಾಕಷ್ಟು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಕೂಡ ಇಲ್ಲಿ ಚೆದರಿರುವಂತದ್ದು. ನಾವು ಇದು ಒಂದು ಷಡ್ಯಂತ್ರವಾಗಿದೆ, ಬೇಕು ಅಂತ ಹೇಳಿ ಕೂಡ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಥಮ ಬಾರಿಗೆ ಅಂದ್ರೆ ಮೊದಲ ಬಾರಿಗೆ ಶಾಸಕರಾದಂತ ಡಾಕ್ಟರ್ ಚಂದ್ರು ಲಮಾನಿ ಅವರು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಅವರನ್ನು ಷಡ್ಯಂತ್ರದ ಮುಖಾಂತರ ಸಿಗಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಕಾಂಗ್ರೆಸ್ ಈ ರೀತಿ ಷಡ್ಯಂತ್ರ ಮಾಡಿದೆ ಅಂತೇಳಿ ಬಿಜೆಪಿಯ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಬೆಳಿಗ್ಗೆ ಇವತ್ತು 2 ಗಂಟೆ ಸರಿಸುಮಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ಬಾಲಾಜಿ ಆಸ್ಪತ್ರೆಗೆ ಹೋದಂತ ಸಮಯದಲ್ಲಿ ಅಲ್ಲಿ ಡಾಕ್ಟರ್ ಚಂದ್ರು ಲಮಾನಿ ಮತ್ತು ಈ ಮೂವರು ಕೂಡ ಈ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡಿರೋದು. ಈವರೆಗೂ ಕೂಡ ಹೆಚ್ಚಿನ ವಿಚಾರಣೆ ಕೂಡ ಅಲ್ಲಿ ನಡೆಸಲಾಗ್ತಾ ಇದೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮೇಶ್ವರದಿಂದ ಗದಗಿನ ಲೋಕಾಯುಕ್ತ ಏನು ನ್ಯಾಯಾಲಯ ಇದೆ, ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತದ್ದಿದೆ. ಹಾಗಾಗಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕೂಡ ಸಾಕಷ್ಟು ಒಂದು ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಪ್ರತಿಭಟನೆ ಮಾಡಲು ಕೂಡ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ರು. ಆ ಸಮಯದಲ್ಲಿ ಆ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ನಮಗೆ ಸೂಕ್ತವಾದ ನ್ಯಾಯ ಕೊಡಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಿದ್ರು, ಹೀಗಾಗಿ ಇದೊಂದು ಷಡ್ಯಂತ್ರ ಮಾಡಿ ಅವರನ್ನು ಟ್ರ್ಯಾಪ್ ಮಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ಹೇಳಿ ಬಿಜೆಪಿ ಮುಖಂಡರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜುಪತ್ ನಿಮ್ಮೆಲ್ಲ ಮಾಹಿತಿಗಾಗಿ.